ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಬಂದು ವೆಂಕಟರಮಣ ಅಂತ. ನಮ್ಮದು ರಾಜೇಂದ್ರಹಳ್ಳಿ, ಮುಳಬಾಲ್ ತಾಲೂಕು, ಬೈರೂರು ಹೋಬಳಿ, ಕರ್ನಾಟಕ. ನಮ್ಮ ಮನೆಯಿಂದ ಹೆಚ್ಚು ಕಮ್ಮಿ 30 ವರ್ಷದಿಂದ ನಮ್ಮ ಕುರಿಗಳಿದ್ದಾವೆ. 30 ವರ್ಷದಿಂದ ಈ ಕುರಿಗಳು ನಮ್ಮ ಅಪ್ಪ ಅವರು, ನಮ್ಮ ಅಜ್ಜಿಯವರು, ಇವಾಗ ಸದ್ಯಕ್ಕೆ ನಾನು ಬಂದಿದ್ದೀನಿ. ನನಗೆ ಮದುವೆ ಆದಾಗ ನನ್ನ ಮದುವೆ ಆಗಿ 14 ವರ್ಷ ಆಗ್ತದೆ. 14 ವರ್ಷದಿಂದ ನಾನು ಕುರಿಗಳನ್ನೇ ಮೇಯಿಸ್ತಾ ಇದ್ದೀನಿ. ಅದು ನನ್ನ ಜೀವನೋಪಾಧ್ಯಾಯ. ಓಕೆ. ಅದರಿಂದ ನನಗೆ ತುಂಬ ಲಾಭನೂ ಬರ್ತದೆ, ಬಟ್ ಲಾಸ್ ಅಂತೂ ಆಗಿಲ್ಲ. ಇವಾಗ ಟೋಟಲ್ ಎಲ್ಲ ನನ್ನ ಕುರಿಗಳು ಇವಾಗ 110 ಕುರಿಗಳಿದ್ದಾವೆ. 110 ಕುರಿಗಳಿದ್ದಾವೆ. ನೋಡಿ ಫ್ರೆಂಡ್ಸ್, ನನ್ನ ಕುರಿಗಳು 110 ಕುರಿಗಳಿದ್ದಾವೆ. ಅದಕ್ಕೆ ಸ್ವಲ್ಪ ಕಾಯಿಲೆಗಳೆಲ್ಲ ಬರ್ತದೆ. ಅದು ಮೇಯಿಸೋದು ಯಾವ ಥರ ಅಂದರೆ, ಇವಾಗ ಮಳೆಗಾಲದಲ್ಲಿ ಬಂದು ಒಂದು 11:30 ಒಂದು 5:00ವರೆಗೂ ಮೇಯಿಸಿದ್ರೆ ಸಾಕು. ಮತ್ತು ಬೇಸಿಗೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಮೇಯಿಸಬೇಕು. ಬೇಸಿಗೆಗಾಲದಲ್ಲಿ ಅವಕ್ಕೆ ಮೇಜರಾಗಿ ಬರೋವು ಅಂದರೆ ಒಂದು ನೆಗಡಿ ಬರ್ತದೆ, ಇನ್ನೊಂದು ಬೇದಿ ಬರ್ತದೆ, ಇನ್ನೊಂದು ಬಾಯಿ ಉಳ್ಳಾತದೆ. ಮತ್ತು ಬಂದು ಅಷ್ಟು ಜಾಸ್ತಿ ಅಷ್ಟೊಂದು ಏನು ಬರೋಲ್ಲ. ಅದಕ್ಕೆ ತಕ್ಕಂಗೆ ನೆಗಡಿಗೆ ಬೇದಿಗೆ ಜ್ವರಕ್ಕೆ ಎಲ್ಲ ಟೈಟೆಕ್ ಅನ್ನೋ ಒಂದು ಮದ್ದಿಕ್ಕಿದ್ರೆ ಸರುತ್ತದೆ, ನನಗೆ ಗೊತ್ತಿದ್ದ ಮಟ್ಟಿಗೆ. ನಾನು ಬೇಸಿಗೆ ಆಗಲಿ ಮಳೆ ಬರಲಿ 24 ಗಂಟೆ ನಮ್ಮ ಸೇಫ್ಟಿಗೆ ನಾನು ಛತ್ರಿ ಯೂಸ್ ಮಾಡ್ತೀನಿ ಮೊದಲನೇದಾಗಿ. ಅದೇ ಥರ ನಮ್ಮ ಆರೋಗ್ಯ, ನಮ್ಮ ಕಾಲುಗಳಿಗೆ ಹುಳು ನೋವು ಬಿಟ್ರು, ಯಾಕಂದರೆ ನಾವು ಆಚೆ ಓಡಾಡೋದ್ರಿಂದ ಶೂ ಯೂಸ್ ಮಾಡ್ತೀನಿ. ಶೂನ ಪಕ್ಕ ಯೂಸ್ ಮಾಡ್ತೀನಿ. ಯಾಕಂದರೆ ನಮಗೆ ಮೊದಲು ಸೇಫ್ಟಿ ಇಂಪಾರ್ಟೆಂಟ್. ಸೇಫ್ಟಿ ಇದ್ದರೆ ತಾನೇ ನಾವು ಅವನ್ನು ಮೇಯ್ಸೋಕ್ಕೆ ಅವಕಾಶ ಆಗೋದು. ಸೇಫ್ಟಿ ಇಲ್ಲಾಂದರೆ ಏನು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸೇಫ್ಟಿ ಇಲ್ಲಾಂದರೆ ನಾವು ಸತ್ರ ಮತ್ತು ಏನು ಎತ್ಕೊಂಡು ನೆತ್ತಿಮಗೆ ತಲೆ ಮೇಲೆ ಏನು ಎತ್ಕೊಂಡು ಹೋಗಲ್ಲ. ಅದ್ರ ಬಗ್ಗೆನೇ ಅದರಿಂದ ನಮ್ಗೆ ಲಾಭ ಬರೋದೇನೆಂದರೆ, ಇವಾಗ ಸದ್ಯಕ್ಕೆ 800 ರೂಪಾಯಿ ಐತೆ ಮಾರ್ಕೆಟಲ್ಲಿ ಇನ್ನೂ 1 kg ಮಟನ್ ಬಂದು. ನಾವು ಒಂದು ಮರಿನ ಸಾಕಬೇಕಾದ್ರೆ ಒಂದು ಕುರಿ 156 ದಿವಸ ಅಂದರೆ ನಾನು ಟ್ರೈನಿಂಗ್ ಹೋಗಿದ್ದೆ, ಅದಕ್ಕೆ ಪಕ್ಕ ನಾನು ಹೇಳ್ತಾ ಇದ್ದೀನಿ. 150ದಿಂದ 156 ದಿವಸ ಒಂದು ಮರಿ ಹೊಟ್ಟೆ ಒಳಗಿರ್ತದೆ. ಓಕೆ. 2 ವರ್ಷಕ್ಕೆ 3 ಬೆಳೆ ಅಂದರೆ 3 ಮರಿ ಆಗ್ತದೆ. ಒಂದು ಕುರಿ 3 ಮರಿ ಆಗತ್ತಾ? ಓಕೆ. 2 ವರ್ಷಕ್ಕೆ. ಓಕೆ. 2 ವರ್ಷಕ್ಕೆ 3 ಮರಿ ಆಗ್ತದೆ. ಓಕೆ. ಅಂದರೆ ಒಂದು ಕುರಿ ಬಂದು ಅದರಿಂದ ವರ್ಷಕ್ಕೆ ಹೆಂಗಿದ್ರು ಅಟ್ಲೀಸ್ಟ್ ಒಂದು 6,000 7,000 ಅಂದ್ರು 10 ಮರಿಗೆ ಎಷ್ಟಾಯಿತು? 70,000 80,000 ಆಯಿತು ಹೆಚ್ಚು ಕಮ್ಮಿ. ಅದರಿಂದ ನಮ್ಗೆ ಯಾವತ್ತಾಗಲಿ ಲಾಭ ಐತೆ. ಇವಾಗ ಅದರಿಂದ ಪಿಚ್ಕೆ ಬರ್ತದೆ. ಆ ಪಿಚ್ಕೆ ಒಂದು ಲೋಡ್ ಬಂದು 4,500 5,000 ಹೋಗ್ತೈತೆ. ಇವಾಗ ಅದರಿಂದನೂ ಲಾಭ ಬರ್ತದೆ. ಯಾವುದೇ ಕಾರಣಕ್ಕಾಗಲಿ ಕುರಿಯಿಂದ ಲಾಸ್ ಅನ್ನೋದಿಲ್ಲ. ಅದು ಒಂಥರ ಯಾವ ಥರ ಅಂದರೆ, ನಾವು ಬ್ಯಾಂಕಲ್ಲಿ ಫಿಕ್ಸೆಡ್ ಮಾಡ್ದಂಗೆ ಬಡ್ಡಿ ಥರ, ದುಡ್ಡು ಬಡ್ಡಿ ಬಿಟ್ಟಂಗೆ. ನಾವು ಇದು ಬ್ಯಾಂಕಲ್ಲಿ ಇಕ್ಕಿದ್ರೆ ದುಡ್ಡು ಬಡ್ಡಿ ಬಿಟ್ಟಂಗೆ. ಅದೇ ಥರ ನಮ್ಮ ಹತ್ರ ಕುರಿದ್ರೆ ಯಾರೇ ಆಗಲಿ ಎಷ್ಟೊತ್ತಾಗಲಿ ಕಾಸು ಕೊಡ್ತಾರೆ. ನಾವು ಬಡ್ಡಿಗೆ ಅಂದ್ರೆ ಒಂಥರ ಫಿಕ್ಸೆಡ್ ಮಾಡಿದಂಗೆ ಅದರಿಂದ ಬಡ್ಡಿ ಬರ್ತಾ ಇರ್ತದೆ ನಮಗೆ. ಈರುಳ್ಳಿ ಹಾಕಿ ಗೊಜ್ಜಿಸ್ಕೊಂಡು ಅನ್ನದಲ್ಲಿ ತುಪ್ಪ ಹಾಕ್ಕೊಂಡು, ನೋಡ್ರಿ ಫ್ರೆಂಡ್ಸ್, ತುಪ್ಪ ಕೂಡ ತಂದಿದ್ದಾರೆ. ತುಪ್ಪ ನೋಡಿ ಫ್ರೆಂಡ್ಸ್, ಇಲ್ಲಿ ಅನ್ನ ಐತೆ, ಬಿಸಿ ಅನ್ನದಲ್ಲಿ ತುಪ್ಪ ಹಾಕೊಂಡು ನೋಡಿ ಫ್ರೆಂಡ್ಸ್. ಇಲ್ಲಿ ಬಂದು ಸಾಂಬಾರು ಐತೆ, ಬೇಕಾದ್ರೆ ಹಾಕ್ಕೊಂಡ್ರೆ ಇಲ್ಲಾಂದ್ರೆ ಇರಲಿ. ನೋಡಿ ಗೊಜ್ಜಿಸ್ಕೊಂಡು ಈ ಥರ ಚೆಂದಾಗಿ ಇಸ್ಕಿದ್ರೆ ರುಚಿಯಾಗಿರ್ತದೆ. ಉಪ್ಪು ಖಾರ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಇಸ್ಕಬೇಕು ಹಿಂಗೆ. ಗೊಜ್ಜಿನಿಂದ ತುಪ್ಪದಿಂದ ಆರೋಗ್ಯ, ಗೊಜ್ಜದಿಂದ ರುಚಿ. ಅದೇ ತಕ್ಕಂಗೆ ನಮ್ಮ ಹೊಟ್ಟೆಗೆ ಊಟ. ಅನ್ನ ಸಾಂಬಾರ್. ನನ್ನ ನಾಯಿ ಕೆಂಚ, ಇದ್ರ ಬಂದು ಕೆಂಚ ಅಂತ ನೋಡಿ, ನನ್ನ ಬಾಡಿ ಗಾರ್ಡ್. ಇಂಥ ನಾಯಿ ಅಂತ 2 ಇದ್ದಾವೆ. 24 ಗಂಟೆ ನನ್ನ ಜೊತೆನೇ ಇದೆ. ಅದಂದ್ರೆ ನನ್ನ ಅನ್ನ ತಮ್ಮಂದ ಥರ ಇರ್ತದೆ ಆ ನಾಯಿ. ಅದೇ ಫ್ರೆಂಡ್ಸ್, ಯಾರೇ ಕುರಿಗಳು ಮೇಯ್ಸಾರೆ, ಯಾರೇ ಆಗಲಿ ಒಂದು ನಾಯಿನ ಹಿಂದೆ ಕರ್ಕೊಂಡೋದ್ರೆ ಅದು ತುಂಬ ಒಳ್ಳೆಯದು. ನಾಯಿಗಳ ಕಾಟದಿಂದ ಆಗಲಿ, ನಮ್ಮ ರಕ್ಷಣೆಗಾಗಲಿ, ನಮ್ಮ ಕುರಿ ರಕ್ಷಣೆಗಾಗಲಿ, ಯಾವುದಕ್ಕಾಗಲಿ ತುಂಬ ಒಳ್ಳೆಯದು. ಓಕೆ. ರುಚಿಯಾಗಿ ಚೆಂದಾಗಿರ್ತದೆ. ಸೂಪರ್ ಟೇಸ್ಟ್. ಲೊಟ್ಟೆ ಬರ್ತದೆ ರೀ ಫ್ರೆಂಡ್ಸ್. ನೋಡಿ ಈ ಥರ ಇಸ್ಕೊಂಡು, ಅಂದರೆ ಇಡೀ ಬಾಕ್ಸೆಲ್ಲ ನನಗೆಲ್ಲ, ದಯವಿಟ್ಟು ಆ ಥರ ತಪ್ಪು ಇಷ್ಟು ತಿಂತಾರೆ ಅಂತ ಅನ್ಕೋಬೇಡ್ರಿ. ಇನ್ನೂ ನಮ್ಮ ಫ್ಯಾಮ್ಲಿಗೆ ಅಲ್ಲಿ ಹೊಲ ಹತ್ರ ಎತ್ಕೊಂಡು ಹೋಗ್ತಾ ಇದ್ದಾರೆ, ಹಂಗೆ ನನಗೆ ಕೊಟ್ಟಿದ್ದಾರೆ. ನಾನು ಒಬ್ಬನೇ ಹೋಗಿರೋದ್ರಿಂದ ಇವಾಗ ನನ್ನ ಕುರಿಗಳು 110 ಕುರಿಗಳಿದ್ದಾವೆ. ಆದ್ದರಿಂದ ಒಬ್ಬನೇ ಬಾಕ್ಸ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನನಗೆ ಮನೆಯಿಂದ ಊಟ ಎತ್ತ ಬರ್ತಾರೆ. ಅದೇ ತಕ್ಕಂಗೆ ಸ್ವಲ್ಪ ತುಪ್ಪ ಎತ್ತ ಬಾ ಅಂತ ಹೇಳಿದ್ನಿ. ನೋಡ್ರಿ ಫ್ರೆಂಡ್, ತುಪ್ಪ ಹಾಕ್ಕೊತಾ ಇದ್ದೀನಿ ಇವಾಗ. ಇದು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪದಿಂದ ಗೊಜ್ಜು ಹಾಕ್ಕೊಂಡು ರುಚಿಯಾಗಿ ತುಂಬ ರುಚಿಯಾಗಿ ತಿನ್ಬೋದು. ಇದೆ ಫ್ರೆಂಡ್, ಮೊದಲನೇ ಊಟ ನಿಮಗೆ. ಏನ್ರಿ ಫ್ರೆಂಡ್ಸ್, ಇದು ನನ್ನ ಊಟ. ಮತ್ತೆ ಸೂಪರ್. ಮತ್ತು ನಾನು ತಿಂದ ಆದ್ಮೇಲೆ ನನ್ನ ಬಾಡಿ ಗಾರ್ಡ್, ನನ್ನ ಕಿಂಚ ಅವ್ರಿಗೆ, ನನ್ನ ಪ್ರೀತಿಯ ಗೆಳೆಯನಿಗೆ, ನನ್ನ ಪ್ರೀತಿಯ ಗೆಳೆಯನಿಗೆ ಒಂದು ಬಾಕ್ಸ್ ಇಕ್ತೀನಿ. ಪಕ್ಕ ಒಂದು ಬಾಕ್ಸ ಅದಕ್ಕೆ ಇಕ್ತೀನಿ.
ಸೂಪರ್. ಒಂದು ಬಾಕ್ಸ್. ಯಾಕಂದರೆ ಅದು ನನ್ನನ್ನು ನಂಬ್ಕೊಂಡು ಬರೋದು, ಅದಕ್ಕೆ ಜೀವ ಐತೆ, ಬಟ್ ಬಾಯಿಲ್ಲಲ್ಲ, ಅದರಿಂದ ನನ್ನ ನಂಬಿದ್ದಕ್ಕೆ ಅದನ್ನು ಅರ್ಥ ಮಾಡ್ಕೊಂಡು ನಾನು ಒಂದು ಬಾಕ್ಸ್ ಅದಕ್ಕೆ ಇಟ್ಬಿಡ್ತೀನಿ. ಎಲ್ಲ ಕುರಿಗಳು ಅಲ್ಲ ಅಲ್ಲಿ ಹೋಗಿ ನಾವು ಹೊಡ್ಕೊ ಬರಬೇಕು, ಬಟ್ ನನ್ನ ಕುರಿಗಳು ಹಂಗಲ್ಲ. ನಾನು ಒಂದು ವಿಸಿಲ್ ಹಾಕಿದ್ರೆ ಎಲ್ಲ ಬಂದ್ಬಿಡ್ತಾವೆ. ನೋಡಿ ಫ್ರೆಂಡ್, ನನ್ನ ಕುರಿ ಹೆಂಗೆ ಬರ್ತಾವೆ ಈ ಥರ ನಾನು ಮೇಯಿಸೋದು ನನ್ನ ಕುರಿಗಳನ್ನ. ಐವತ್ತು ಕುರಿಗಳಿಗೆ 2 ಪಟ್ಲಿ. ಇದು ಬಂದು ನಮ್ಮ ಟಗುರ. ಎಲ್ಲ ಕುರಿಗಳ ಮೇಲೆ ಇರೋದು ಇದೊಂದು ನಮ್ಮ ಟಗುರ. ಇದು ಬಂದು ನಮ್ಮ ಕುರಿಗಳ ಬಾಹುಬಲಿ. ನೋಡಿ ಹೆಂಗೈತೆ, ಜನ್ಮಿನ ದೇಕ್ಕನ ನಾನು ಎತ್ಕೊపోతున్నాను ಗೈ, అంత స్ట్రాంగ్ ಅಂತ ಸ್ವಲ್ಪ ಎತ್ಕೊపోతున్నాను. మటన్ కదరా అప్ప అంత బిజీ